ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಷಯ ಬಂದು ಹೇರ್ ಡೈ. ಏನು ದಿನನಿತ್ಯದಲ್ಲಿ ಈಗ ಆಫ್ಟರ್ 30 ಆದಮೇಲೆ ಯಾರೆಲ್ಲ ಡೈಲಿ ಯೂಸ್ ಮಾಡ್ತಿದ್ದಾರೆ ಅವರಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಅಷ್ಟೇ. ಸ್ವಲ್ಪ ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ಸ್ವಲ್ಪ ವೈಟೆಸ್ ಕಂಡಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಹೇರ್ ಪ್ಯಾಕೆಟ್ ಓಪನ್ ಮಾಡೋದು, ಹಚ್ಬಿಡೋದು. ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ, ಅದರಿಂದ ಏನೇನೆಲ್ಲ ತೊಂದರೆಗಳು ಆಗ್ತಿದೆ ನಾವು ಯೋಚನೆ ಮಾಡಲ್ಲ. ನಮಗೆ ಕಾಣಬೇಕಾಗಿರೋದೊಂದು ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗಿರಬೇಕು ಅನ್ನೋದು ಅಷ್ಟೇ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ನಾನು ಒಂದೊಂದು ವಿಷಯನ ಹೇಳ್ತಾ ಹೋಗ್ತೀನಿ. ಇದು ಯಾವುದೂ ನಾನು ಒಬ್ಬರ ಹತ್ರ ಇನ್ನೊಬ್ರ ಹತ್ರ ಕೇಳಿ ತಿಳ್ಕೊಂಡಿರೋದಿಲ್ಲ, ಲೈವಾಗಿ ನಾನೇ ನೋಡಿರೋ ಅಂಥದ್ದು. ಆ್ಯಸ್ ನಾವು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ ಮೆಹಂದಿ, ಇಂಡಿಗೋ ಮತ್ತು ಲೈಟಾಗಿ ಕೆಮಿಕಲ್ ಯೂಸ್ ಮಾಡಿರೋಂಥ ಪ್ರಾಡಕ್ಟ್ ಕೂಡ ನಮ್ಮಲ್ಲಿದೆ. ಅದು ಬಂದು ಬ್ಲ್ಯಾಕ್ ಎನ್ನ ಅಂತ. ಸೊ ನಾನು ಈ ಪ್ರಾಡಕ್ಟ್ಸ್ನೆಲ್ಲ ಸೇಲ್ ಮಾಡಬೇಕಾದ್ರೆ ನನ್ನ ಹತ್ರ ಬಂದಂಥ ಕಸ್ಟಮರ್ಸು, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ಹತ್ರ ಇರೋಂಥ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸಲ್ಲಿ ಸೇಲ್ ಆಗೋದಕ್ಕಿಂತ ಜಾಸ್ತಿ ಇದೇ ಸೇಲ್ ಆಗುತ್ತೆ. ರೀಸನ್ ಬಂದು ಎಲ್ಲರಿಗೂ ಹೇರ್ಸ್ ಮೇಲೆ ಅಷ್ಟು ಕಾನ್ಷಿಯಸ್ ಇರೋದ್ರಿಂದ. ಸೊ ಎಲ್ಲರಿಗೂ ನೀಡ್ಸಿರೋ ಅಂಥ ಪ್ರಾಡಕ್ಟು, ಹಾಗಾಗಿ ಬಂದ ತಕ್ಷಣ ಫಸ್ಟ್ ಎತ್ಕೊಳ್ಳೋಂಥ ಪ್ರಾಡಕ್ಟು ಹೇರ್ ಕಲರ್. ಆ್ಯಂಡ್ ಬಂದ ತಕ್ಷಣ ವಿಚಾರಿಸೋ ಪ್ರಾಡಕ್ಟೂ ಕೂಡ ಹೇರ್ ಕಲರ್. ಮ್ಯಾಮ್ ಹೇರ್ ಕಲರ್ ಇದೆಯಾ? ಹೌದು, ನಮ್ಮ ಹತ್ರ ಬಂದು ನ್ಯಾಚುರಲ್ ಮೆಹಂದಿ ಸಿಗುತ್ತೆ, ಇಂಡಿಗೋ ಸಿಗುತ್ತೆ, ಆ್ಯಂಡ್ ಎಕ್ಸಾಕ್ಟ್ ಬ್ಲ್ಯಾಕಿಗೋಸ್ಕರ ಲಿಟಲ್ ಬಿಟ್ ಕೆಮಿಕಲ್ ಹಾಕಿರೋಂಥ ಪ್ರಾಡಕ್ಟ್ ಕೂಡ ಇದೆ. ಅದು ಒಂದೇ ನಮ್ಮಲ್ಲಿ ಸಿಗೋಂಥ ಕೆಮಿಕಲ್ ಪ್ರಾಡಕ್ಟ್ಸು. ಯಾಕೆ ಈ ವಿಷಯನ ಈ ರೀತಿಯಾಗಿ ಹೇಳ್ತಿದ್ದೀನಿ ಅಂದರೆ, ನೀವು ಏನು ಯೂಸ್ ಮಾಡ್ತಿದ್ದೀರ ಡೈ, ಅದರಲ್ಲಿ ಇರೋವಂಥದ್ದೆಲ್ಲದನ್ನು 70% ಕೆಮಿಕಲ್ ಇರುತ್ತೆ. ಆಲ್ಮೋಸ್ಟ್ ಕೆಲವೊಂದರಲ್ಲಿ 80% ಕೂಡ ಕೆಮಿಕಲ್ ಇರುತ್ತೆ. 20% ಮೆಹಂದಿ, ಇಂಡಿಗೋ ಆ ಥರದ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿರ್ತಾರೆ. ಅದೇನಾಗುತ್ತೆ, ನೀವು ಪ್ರಾಡಕ್ಟ್ನ ಓಪನ್ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣವೇ, ನೀವು ಕೂದಲಿಗೆ ಹಚ್ಬಿಡಿ, ಏನೂ ಮಾಡಿಬಿಡಿ, ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣವೇ ಈ ಗಾಳಿ ವಾತಾವರಣಕ್ಕೆ ರಿಯಾಕ್ಟ್ ಆಗಿ ನಿಮಗೆ ಕಲರಿಂಗ್ ಬರುತ್ತೆ. ಅದರಲ್ಲಿ ಯಾವುದೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂದರೆ, ತುಂಬ ಟಾಕ್ಸಿಕ್ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ, PPD ಯೂಸ್ ಮಾಡ್ತಾರೆ, ಅಮೋನಿಯಾ ಯೂಸ್ ಮಾಡ್ತಾರೆ, ಲೆಡ್ ಯೂಸ್ ಮಾಡ್ತಾರೆ. ಇದೆಲ್ಲವೂ ಕೂಡ ಸ್ಕಿನ್ನಿಗೆ, ಹೇರ್ಸಿಗಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ತೊಂದರೆ ಕೊಡುತ್ತೆ. ಸೊ ಆದಷ್ಟು ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ಕಾಮನ್ನಾಗಿ ನಿಮಗೆ ಅನಿಸಿರುತ್ತೆ ಏರ್ ಡೈ ಹಚ್ಕೊಂಡಾಗ ಕಣ್ಣುರಿ ಬರೋದು, ಕಾಲುರಿ ಬರೋದು, ಇದೆಲ್ಲ ಫೀಲ್ ಆಗುತ್ತೆ. ಆ್ಯಂಡ್ ಇಡೀ ದಿವಸ ಯಾವತ್ತು ಹೇರ್ ಡೈ ಹಚ್ಚಿರ್ತೀರ ಅವತ್ತು ನಿಮಗೆ ಸ್ವಲ್ಪ ಮೈಂಡ್ ಅಷ್ಟು ಕರೆಕ್ಟಾಗಿ ಅನಿಸಲ್ಲ. ಅಂದರೆ ಸ್ವಲ್ಪ ಕಣ್ಣುರಿ ಜಾಸ್ತಿ ಇರುತ್ತೆ. ಯಾಕೆ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ನಿಮಗೆ ಅರ್ಥ ಆಗ್ತಾಯಿದ್ರೂ ಅದನ್ನು ಹಚ್ಚೋದನ್ನು ನೀವು ಅವಾಯ್ಡ್ ಮಾಡಲ್ಲ ಅಂತ ನಾವು ಇದು ಮಾಡೋದು. ಇದು ಚಿಕ್ಕ ಸಮಸ್ಯೆ ಆಯಿತಾ. ಇದಕ್ಕಿಂತ ದೊಡ್ಡ ಸಮಸ್ಯೆ ಅನುಭವಿಸಿರೋರು ತುಂಬ ಇದ್ದಾರೆ. ಇದೇ ಥರ ಒಬ್ಬರು ವ್ಯಕ್ತಿ ಬಂದರು, ಪ್ರಾಡಕ್ಟ್ ಇಟ್ಟು ತೊಗೋಬೇಕಾದ್ರೆ ಬಂದ ತಕ್ಷಣ ಡೈ ಇದೆಯಾ ಅಂದರು. ಹೌದು ಮ್ಯಾಮ್, ಇದರಲ್ಲಿ ಲಿಟಲ್ ಬಿಟ್ ಕೆಮಿಕಲ್ ಇದೆ. ನಾನು ಯಾವಾಗಲೇ ಪ್ರಾಡಕ್ಟ್ ಕೊಡಬೇಕಾದ್ರೂ ಹೇಳಿಬಿಟ್ಟೇ ಕೊಡ್ತೀನಿ, ಮೆಹಂದಿ, ಇಂಡಿಗೋದಲ್ಲಿ 0% ಕೆಮಿಕಲ್ಲು, ಅದು ನ್ಯಾಚುರಲ್ಲು. ಬಟ್ ಬ್ಲ್ಯಾಕ್ ಎನ್ನ ತೊಗೊಳ್ಳಿ, ಅದರಲ್ಲಿ ಲಿಟಲ್ ಬಿಟ್ ಕೆಮಿಕಲ್ ಇದೆ, ಮೈನ್ಯೂಟ್ ಕೆಮಿಕಲ್ ಇದೆ ಅಂತಲೇ ಹೇಳ್ತೀನಿ. ತೊಗೊಂಡಿದ್ದ ವ್ಯಕ್ತಿ ಹಿಂಗೆ ಎಸೆದ್ಬಿಟ್ರು. ಮ್ಯಾಮ್ ಏನಾಯಿತು, ಅವರು 2 ವರ್ಷ ಸಫರ್ ಪಟ್ಟಿದ್ದಾರೆ ಬಿಕಾಸ್ ಆಫ್ ಏರ್ ಡೈಯಿಂದ 2 ವರ್ಷ ಸಫರ್ ಪಟ್ಟಿದ್ದಾರೆ. ಹಾಗೆ 15 ದಿವಸ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ವೀಸಿಂಗ್ ಪ್ರಾಬ್ಲಮ್ಮು. ಅವ್ರಿಗೆ 5 ವರ್ಷ 6 ವರ್ಷ ಯಾವುದೇ ಥರ ಪ್ರಾಬ್ಲಮ್ ಕೊಟ್ಟಿಲ್ಲ. ಆಫ್ಟರ್ 6 ಇಯರ್ಸ್ ಆದಮೇಲೆ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಬರ್ತಿದೆ. ಅವರು ಮೆಹಂದಿ ಕೂಡ ಹಚ್ಚೋಕ್ಕಾಗಲ್ಲ. ಈಗ ಏನು ವೈಟ್ ಹೇರ್ಸ್ ಇದೆ ಕಂಪ್ಲೀಟ್ ಅದೇ ಥರನೇ ಬಿಡ್ಕೋಬೇಕು. ಏಕೆಂದರೆ ಆಲ್ರೆಡಿ ಎಲ್ಲೋ ಅರ್ಧ ವೈಟು ಅರ್ಧ ಬ್ಲ್ಯಾಕ್ ಆಗಿರುತ್ತೆ. ಅದನ್ನು ಕೆಮಿಕಲ್ ಡೈ ಹಚ್ಚಿ ಬ್ಲ್ಯಾಕ್ ಇರೋಂಥದ್ದು ಕೂಡ ಆಲ್ರೆಡಿ ವೈಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಕವರ್ ಮಾಡ್ಕೊಳಕ್ಕೆ ಮೆಹಂದಿ ಹಚ್ಚೋಣ ಅಂದರೆ ಅವ್ರಿಗೆ ಮೆಹಂದಿನೂ ಹಾಕ್ತಾಯಿಲ್ಲ, ಏಕೆಂದರೆ ಅಷ್ಟು ಎಫೆಕ್ಟ್ ಆಗ್ತಿದೆ ಬಾಡಿಗೆ. ಇದು ಒಂದು ಎಕ್ಸಾಂಪಲ್. ಆದರೆ ಇನ್ನೊಂದು ಬಂದರು, ಫೇಸ್ ನೋಡಿದ ತಕ್ಷಣ, ಯೂಶ್ವಲಿ ನಮ್ಮದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಫೇಸ್ ನೋಡಿದ ತಕ್ಷಣ ಮ್ಯಾಮ್ ಕೇಳ್ತಾಯಿದ್ರು, ಫೇಸಿಗೆ ಹೋಗೋದಕ್ಕೆ ಏನಾದರೂ ಇದೆಯಾ ಅಂತ. ನಾವು ಫಸ್ಟ್ ಕೇಳ್ತೀವಿ, ಮ್ಯಾಮ್ ಏನಕ್ಕೆ ಹಿಂಗಾಗಿದೆ ಫೇಸು ಅಂತೇಳಿ. ಫೇಸು ಫುಲ್ ಬರ್ನ್ ಆಗಿಬಿಟ್ಟಿದೆ ಅವ್ರಿಗೆ. ಏನಾಗಿದೆ ಅಂದರೆ ರೀಸನ್ನು ಡೈಯಿಂದ. ಯಾರೋ ಒಂದು ಸಜೆಸ್ಟ್ ಮಾಡಿದ್ದಾರೆ, ಆ ಡೈಯನ್ನು ಹಚ್ಚಿದ್ದಾರೆ. ಹಚ್ಚಿದ ತಕ್ಷಣ ಹಚ್ಚಿ 1 ಡೇಗೆ ಫೇಸ್ ಫುಲ್ಲು ಬರ್ನ್ ಆಗಿದೆ. ಯೋಚನೆ ಮಾಡಿ,
ಪಿಂಪಲ್ಸ್ ಆಗಿ ಎಲ್ಲೋ ಉಳ್ಕೊಂಡಿರೋಂಥ ಒಂದು ಕಲೆನ ಕ್ಲಿಯರ್ ಮಾಡ್ಕೊಳಕ್ಕೆ ನಾವು 3 ತಿಂಗಳಿಂದ 4 ತಿಂಗಳು ಟೈಮ್ ಕೊಡ್ತೀವಿ ಅಂದರೆ ಫೇಸ್ ಫುಲ್ ಬರ್ನ್ ಆಗಿರೋದನ್ನ ರಿಪೇರಿ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ಬೇಕು ಅಂತ 1.5 ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ, ಇನ್ನೂ ಕಮ್ಮಿ ಆಗಿಲ್ಲ. ಸ್ಪೆಷಲಾಗಿ ಟ್ರೀಟ್ಮೆಂಟ್ ತೊಗೊತಿದ್ದಾರೆ, ಫೇಸಿಗೆ ಕಮ್ಮಿ ಆಗಿಲ್ಲ. ಆ ವ್ಯಕ್ತಿ ಆಚೆ ಓಡಾಡಬೇಕಾದ್ರೆ ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ. ಕೂದಲಿಗೆ ಕವರ್ ಮಾಡ್ಕೊಳೋಕೋಗಿ ಫೇಸನ್ನು ಹಾಳು ಮಾಡ್ಕೊಂಡಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೋಬೇಕಾಗಿರೋಂಥ ವಿಷಯ ಇದು. ಇನ್ನೊಬ್ಬರು ಬರ್ತಾರೆ, ಎಲ್ಲ ಪಿಗ್ಮೆಂಟೇಷನ್ ಫೇಸಲ್ಲಿ, ಪಿಗ್ಮೆಂಟೇಷನ್ಗೋಸ್ಕರ ಏನೇನೋ ಎಕ್ಸ್ಟ್ರಾ ಮಾತ್ರೆಗಳು ತೊಗೊಂಡಿದ್ದಾರೆ, ಮತ್ತು ಅದಕ್ಕೆ ಆಯಿಲ್ಸ್ ತೊಗೊಂಡಿದ್ದಾರೆ, ಕ್ರೀಮ್ ತೊಗೊಂಡಿದ್ದಾರೆ, ಔಟ್ಸೈಡ್ ಯಾವುದೋ ಟ್ರೀಟ್ಮೆಂಟು ತೊಗೊಂಡಿದ್ದಾರೆ, ಪಿಗ್ಮೆಂಟೇಷನ್ ಹೋಗ್ತಾಯಿಲ್ಲ. ಮೇಲ್ ಹಚ್ಚೋದನ್ನು ಹಚ್ಕೊಂಡು ಅದರಲ್ಲಿ ಬರೋವಂಥ ಪ್ರಾಬ್ಲಮ್ನ ಮತ್ತೆ ಫೇಸ್ ಮೇಲೆ ಕಾಣಿಸ್ಕೊತಿದ್ದೀರಾ. ಈ ಕಡೆ ಅದನ್ನು ಸರಿ ಮಾಡ್ಕೊಳೋದಕ್ಕೂ ಟ್ರೀಟ್ಮೆಂಟ್ ತೊಗೊತೀರಾ. ಹೇಗೆ ಸರಿ ಆಗುತ್ತೆ? ಏರ್ ಡೈಯಿಂದ 50% to 70% ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಯಾಕೆ ವಿತ್ 30 ಒಳಗಿರೋರಿಗೆ ಪಿಗ್ಮೆಂಟೇಷನ್ ಬರಲ್ಲ, ಆಫ್ಟರ್ 30 ಆದಮೇಲೆ ಪಿಗ್ಮೆಂಟೇಷನ್ ಬರುತ್ತೆ ಅಂದರೆ ತುಂಬ ಜನ 30 ಆದಮೇಲೆ ಏರ್ ಡೈ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವ್ರಿಗೆಲ್ಲ ಫೇಸ್ ಮೇಲೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಅದು 10 ವರ್ಷ ಆದ್ರೂ ಹೋಗಲ್ಲ. ಕೆಲವೊಬ್ರಿಗೆ ಕಮ್ಮಿ ಆಗುತ್ತೆ, ಯಾವಾಗ ತುಂಬ ವರ್ಷಗಳಾದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ಆಲ್ಮೋಸ್ಟು ಪಿಗ್ಮೆಂಟೇಷನ್ ಉಳ್ಕೊಂಡಿರುತ್ತೆ ಸ್ಕಿನ್ನಲ್ಲಿ, ಇಲ್ಲಿ ಒಂದೊಂದು ಕಡೆ ಅಂತೂ ಉಳ್ಕೊತಾ ಇರುತ್ತೆ. ಇದು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಯಿತು. ಸೊ ಹೇರ್ ಫಾಲ್ ಆಗ್ತಾ ಇರುತ್ತಾ, ಸ್ವಲ್ಪ ಇದ್ದಂಥ ವೈಟ್ ಹೇರ್ಸನ್ನು ಬ್ಲ್ಯಾಕ್ ಹೇರ್ಸನ್ನು ಡೈ ಹಚ್ಕೊಂಡು ಅದನ್ನು ಕೂಡ ವೈಟ್ ಹೇರ್ಸ್ ಮಾಡ್ಕೊಂಡಿರ್ತೀವ, ಅಲ್ಲಿ ಹೇರ್ಸು ಹಾಳಾಯಿತು, ಇಲ್ಲಿ ಬಂದು ಫೇಸನ್ನು ಹಾಳಾಯಿತು. ಇದೆರಡು ನಾವು ಹೊರ್ಗಡೆಯಿಂದ ನೋಡೋ ಅಂಥ ಸಮಸ್ಯೆಗಳಾದರೆ, ಬಾಡೀಲಿ ಈ ಕೇಳಿರ್ಬೋದು, ಈ ಎಲ್ಲ ಕೆಮಿಕಲ್ಸ್ನ ಯೂಸ್ ಮಾಡೋದ್ರಿಂದ ಡಾಕ್ಟರ್ಸೇ ಹೇಳಿದ್ದಾರೆ ಲಿವರ್ ಪ್ರಾಬ್ಲಮ್ ಬರ್ತಿದೆ, ಕ್ಯಾನ್ಸರ್ ಎಫೆಕ್ಟ್ ಆಗ್ತಿದೆ, ಸ್ಕಿನ್ ಕ್ಯಾನ್ಸರ್ ಬರ್ತಿದೆ, ಮತ್ತು ಎಷ್ಟೋ ಜನಕ್ಕೆ ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಆಗ್ತಾಯಿದೆ ಏರ್ ಡೈಯಿಂದ ಅಂತನ. ಸೊ ಒಂದು ಹೇರ್ಸ್ನ ಕಾಪಾಡೋದಕ್ಕೋಸ್ಕರ ನಮ್ಮ ಆರೋಗ್ಯನೂ ಕೂಡ ನಾವು ಹಾಳು ಮಾಡ್ಕೋಬೇಕಾ? ಫಸ್ಟು ಯೋಚನೆ ಮಾಡಿ, ಹಚ್ಚೋದಕ್ಕೂ ಮುಂಚೆ ನಮಗೆ ಆ ಕೆಮಿಕಲ್ಲು ಅಷ್ಟು ಅವಶ್ಯಕತೆ ಇದೆಯಾ, ನಮಗೆ ಹೇರ್ ಕಲರ್ ಅಷ್ಟು ಅವಶ್ಯಕತೆ ಇದೆಯಾ ಅಂತನ ನೀವು ಹಚ್ಚೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ಹೇರ್ ಡೈಗೆ ಯೂಸ್ ಮಾಡೋಂಥದ್ದು ಎಷ್ಟೆಲ್ಲ ಟಾಕ್ಸಿಕ್ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ಹೇರ್ ಡೈಗೆ ಅಂತ. ನೀವೇ ಎಕ್ಸಾಂಪಲ್ಲು ಓಪನ್ ಮಾಡಿ ನೋಡಿ, ಯಾವುದೇ ಕಲರ್ ಆಗಲಿ ನಿಮ್ಮ ಹೇರ್ಸಿಗೆ ನೀರಲ್ಲಿ ಕಲಸಿ ಹಚ್ಚಿದಾಗೆ ಬರೋವಂಥ ಕಲ್ಲರೆಲ್ಲ ಗಾಳಿ ಜೊತೆ ರಿಯಾಕ್ಟ್ ಆಗಿ ಬರುವಂಥ ಕಲ್ಲರ್ ಅದು. ಸೊ ಅದಕ್ಕೆ 5-10 ನಿಮಿಷದಲ್ಲಿ ಕಲರಿಂಗ್ ಬರುತ್ತೆ. 5-10 ನಿಮಿಷನೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಕಲರಿಂಗ್ ಬರುತ್ತೆ ಗಾಳಿ ಜೊತೆ ರಿಯಾಕ್ಟ್ ಆಗಿ. ಹಾಗಾಗಿ ನಿಮಗೆ ಶಾಂಪೂನಲ್ಲೂ ಕೂಡ ಕಲರಿಂಗ್ ಬರುತ್ತೆ. ಸೊ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು. ಈಗ ಯಾರೋ ಬಂದು ಹೇಳ್ತಾರೆ, ನಾನು ಅಷ್ಟು ವರ್ಷದಿಂದ ಹಚ್ತಿದ್ದೀನಿ, ಏನು ನನಗೇನೂ ಆಗಿಲ್ಲ, ನೀನು ಹಚ್ಬೋದಲ್ಲ, ಹಚ್ಚು ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಸೊ ಕಂಟ್ರೋಲ್ ಮಾಡ್ಕೊಳೋ ಶಕ್ತಿ ಇರುತ್ತೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ, ಹಚ್ಚುತ್ತಾರೆ, ನಡೆಯುತ್ತೆ. ಆದರೆ ನಿಮಗೆ ಇಮ್ಯುನಿಟಿ ಪವರ್ ಕಮ್ಮಿ ಇದ್ದರೆ, ನೀವು ಹಚ್ಚಿ ಸಡನ್ನಾಗಿ ಪ್ರಾಬ್ಲಮ್ ಆದರೆ ಹೇಳಿದಂಥ ವ್ಯಕ್ತಿ ಬಂದು ನಿಮ್ಮ ಜೊತೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಲ್ಲ, ಅಥವಾ ನಿಮಗಾಗಿರೋಂಥ ಪ್ರಾಬ್ಲಮ್ನು ಕೂಡ ಅವರು ಶೇರ್ ಮಾಡ್ಕೊಳಲ್ಲ. ಅದೇ ವ್ಯಕ್ತಿನ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಹೇಳ್ತಾರೆ, ನಾನು ಎಷ್ಟೊಂದು ಸತಿ ಹೇಳಿದೆ ಇವ್ರಿಗೆ ಹಚ್ಬೇಡಿ ಅಂತ, ಹಚ್ಚಿದ್ರು ನೋಡಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಇವತ್ತಿನ ಸಿಚುಯೇಷನಲ್ಲಿ ಎಷ್ಟೋ ಜನ ಹಿಂಗೆ ಯಾವುದೋ ಒಂದು ಪ್ರಾಬ್ಲಮ್ ಬರುತ್ತೆ, ಅದು ವೀಸಿಂಗ್ ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಮೈಗ್ರೀನ್ ಆಗಿರ್ಬೋದು. ಸರ್ ನಂಗೆ ಇಷ್ಟು ವರ್ಷದಿಂದ ಮೈಗ್ರೀನ್ ಇಲ್ಲ, ಇವಾಗ ಮೈಗ್ರೀನ್ ಬಂದಿದೆ. ಫಸ್ಟು ಡಾಕ್ಟರ್ಸ್ ಕೇಳ್ತಿದ್ದಾರೆ, ನೀವು ಹೇರ್ ಡೈ ಹಚ್ತಾ ಇದ್ದೀರಾ ಅಂತ. ಫಸ್ಟ್ ರೀಸನ್ ಅದರಿಂದನೇ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಸತ್ಯನೂ ಕೂಡ. ಆ ವ್ಯಕ್ತಿ, ನಾನು ನೋಡಿದಂಥ ಒಬ್ಬ ವ್ಯಕ್ತಿ, ಸೊ ಹಚ್ಕೊಂಡು ಆಗ ಅಷ್ಟು ಮಟ್ಟಿಗೆ ಎಸಿಬೇಕು ಅಂದರೆ ನಾನು ಒಬ್ಬರನ್ನ ಹೇಳ್ತಾ ಇಲ್ಲ, ನನಗೆ ಸಿಕ್ಕಿರೋ ಅಂಥದ್ರಲ್ಲಿ ಒಂದು 50 ಜನ ಈ ಥರ ಅನುಭವಿಸಿರೋರು ಸಿಕ್ಕಿದ್ದಾರೆ. ಅದು ನಾನು ಡೈರೆಕ್ಟಾಗಿ ನೋಡಿರೋದು. ನೆಕ್ಸ್ಟು ಯಾರಾದ್ರೂ ಈ ಥರದ ವ್ಯಕ್ತಿಗಳು ಸಿಕ್ಕಿದರೆ ಖಂಡಿತ ನಾನು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಷ್ಟೆಲ್ಲ ನಾವು ಅನುಭವಿಸಿದ್ದಾರೆ ಅನ್ನೋದು ನಿಮಗೆ ಲೈವ್ ಆಗಿ ಗೊತ್ತಾಗುತ್ತೆ. ಸೊ ಆದಷ್ಟು ಹೇಳ್ತಿದ್ದೀನಿ, ಕೆಮಿಕಲ್ನಿಂದ ದೂರ ಇರಿ. ಈಗ ತಿಂತಾರೋ ಫುಡ್ಡಲ್ಲೇ ನಮಗೆ ಇಮ್ಯುನಿಟಿನ ಕಾಪಾಡ್ಕೊಳಕ್ಕೆ ಕಷ್ಟ ಆಗ್ತಿದೆ. ಅದರಲ್ಲಿ ನಾವು ಇನ್ನೂ ಅಷ್ಟು ಇಂಟೇಕ್ ಮಾಡಿಕೊಂಡು ಕೆಮಿಕಲ್ಸ್ನ ನಾವು ಯಾಕಿನ್ನೂ ಆರೋಗ್ಯನ ಹಾಳು ಮಾಡ್ಕೋಬೇಕು. ನೋಡ್ತಿದ್ದೀರಾ, ಈಗ ವಯಸ್ಸಾಗಿರೋರ್ಗೂ ಕೂಡ ತುಂಬ
ಪ್ರಾಬ್ಲಮ್ ಬರ್ತಿದೆ, ವಯಸ್ಸಿರೋರ್ಗೂ ತುಂಬ ಪ್ರಾಬ್ಲಮ್ ಬರ್ತಿದೆ. ಎಸ್ಪೆಷಲಿ ಹೇಳ್ತೀನಿ, ಕ್ಯಾನ್ಸರ್ ಅನ್ನೋದು ಎಷ್ಟೆಲ್ಲ ಹರಡ್ತಿದೆ ಅಂತ ಹೇಳಿ. ಯಾರಾದರೂ ಒಬ್ಬ ವ್ಯಕ್ತಿ, ಅದು ಏಜ್ ಆಗಿರೋರಾಗಿರ್ಬೋದು, ಏಜ್ ಇರೋರು ಹಾಗೆ ನಾರ್ಮಲಾಗಿ ಹೋದ್ರು ಅಂತ ಕೇಳೋದೇ ಕಷ್ಟ ಆಗಿಬಿಟ್ಟಿದೆ. ಸೊ ಹೇಳೋದೆ, ವಯಸ್ಸಾಗಿದ್ರು ಆಗಲಿ ಕ್ಯಾನ್ಸರಿಂದ ಹೋದರು. ರೈತರಿಗೆ ಜಾಸ್ತಿ ಬರ್ತಿದೆ. ಯಾಕೆ 5-10 ನಿಮಿಷದಲ್ಲಿ ಸಿಗೋವಂಥ ಕಲ್ಲರ್ನ 15 ದಿವಸಕ್ಕೊಂದ್ಸತಿ ಹಚ್ತಾ ಇದ್ದೀರಾ? ಇದು ನಾ ಹೇಳ್ತಾ ಇರೋದು ಜಸ್ಟ್ ಕಲರಿಂದ ಕ್ಯಾನ್ಸರ್ ಬರ್ತಿದೆ ಅನ್ನೋದಕ್ಕಿಂತ ಜಾಸ್ತಿ ಇದು ನಿಮಗೆ 1% ಅದೇ ರೀಸನ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಇದರಿಂದ ದೂರ ಇರಿ. ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ, ನಿಮ್ಮ ಹೇರ್ಸ್ನ ನೀವು ಕಾಪಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ಕಿನ್ನು ಕೂಡ ಕಾಪಾಡ್ಕೊಳ್ಳಿ. ಚೆನ್ನಾಗಿರೋಂಥ ಸ್ಕಿನ್ನ ಹೇರ್ಸಿಗೋಸ್ಕರ ಸ್ಕಿನ್ನು ಕೂಡ ಹಾಳು ಮಾಡ್ಕೋಬೇಡಿ. ಹೇಳ್ತಿದ್ದೀನಿ, ಒಂದು ಸತಿ ಹಾಳಾಗಿರೋ ಸ್ಕಿನ್ನ ರಿಪೇರಿ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಟ್ಯಾನು, ಸನ್ಬರ್ನು, ಡಾರ್ಕ್ ಸರ್ಕಲ್ಸು ಔಟ್ಸೈಡ್ ನೀವೇನು ಕೆಮಿಕಲ್ ಹಚ್ಚಲ್ಲ, 2 ಡೈ ಹಚ್ಚದಲ್ಲೇ ಹಾಳಾಗೋ ಸ್ಕಿನ್ ರೆಡಿ ಮಾಡ್ಕೊಳೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಹೇರ್ ಡೈಯಿಂದ, ಕೆಮಿಕಲಿಂದ ಆಗೋವಂಥ ಸ್ಕಿನ್ನ ರಿಪೇರಿ ಮಾಡ್ಕೊಳೋದು ಇಟ್ಸ್ ನಾಟ್ ಆನ್ ಈಸಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾರೆಲ್ಲ ಇನ್ನೂ 25-30 ಈಗ ತಾನೇ ಬರ್ತಿದೆ, ವೈಟೆಸ್ ಬರ್ತಿದೆ ಅನ್ನೋರು ಆದಷ್ಟು ನೀವು ಮೆಹಂದಿಲೇ ಬ್ಯಾಲೆನ್ಸ್ ಮಾಡಿ. ನೀವು ನೋಡ್ಬೋದು, ಮ್ಯಾಮ್ ಕೆಂಜು ಕಾಣುತ್ತೆ ಹೇರ್ಸು, ಫೇಸಿಗೆ ನಮಗೊಂಥರ ಅನಿಸುತ್ತೆ ಹಚ್ಕೊಳಕ್ಕೆ ಅಂತನ. ಸ್ಟಾರ್ಟಿಂಗ್ ಇನ್ನೂ 1-2 ಹೇರ್ಸ್ ಇದ್ದಾಗಲೇ ನೀವು ಮೆಹಂದಿಲೇ ಅಭ್ಯಾಸ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಹೇರ್, ವೈಟ್ ಹೇರ್ಸ್ ಆಗೋದು ಕಮ್ಮಿ ಆಗುತ್ತೆ. ಜೊತೆಗೆ ಈ ಸೀಗೆಕಾಯಿ ಪೌಡರು, ಸೋಪ್ ನೆಟ್ಸು, ಮೆಹಂದಿ, ಆಮ್ಲ, ಭೃಂಗರಾಜ್ ಅಂತ ಇರೋವಂಥ ಶಾಂಪುಗಳನ್ನೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ವೈಟ್ ಹೇರ್ಸ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ನೀವು ಈ ಕಡೆ ಶಾಂಪೂನು ಕೆಮಿಕಲ್ ಯೂಸ್ ಮಾಡ್ತೀರಾ, SLS ಅಂಡ್ ಪ್ಯಾರಾಬಾನ್ ಇರೋದು, ಈ ಕಡೆ ಡೈಯೂ ಹಚ್ಚುತ್ತೀರಾ. ಯೋಚನೆ ಮಾಡಿ, ನಿಮ್ಮ ಕೂದಲಾಗಲಿ ನಿಮ್ಮ ತಲೆ ಆಗಲಿ ಎಷ್ಟು ತಡ್ಕೋಬೇಕು ಅಂತ. ನಾವು ಒಂದು ಸತಿನಾದ್ರೂ 15 ದಿವಸಕ್ಕೊಂದ್ಸತಿ ಡೈ ಹಚ್ಚೋದು, 3 ಡೇಸ್ಗೊಂದ್ಸು ಇದನ್ನು ಹಚ್ಚೋದು, ಶಾಂಪೂಲಿ ಸ್ನಾನ ಮಾಡೋದು. ಸೊ 2 ಕೆಮಿಕಲ್ಲೇನಾ ಹೇಗೆ ತಡ್ಕೊಳುತ್ತೆ ಹೇಳಿ? ಯಾವುದೋ ಔಟ್ಸೈಡ್ ಹೋದಾಗ ಯಾವುದೋ ಒಂದು ಫ್ಯಾಕ್ಟ್ರಿ ವಾಸನೆ ಬಂದ್ರೇ ನಾವು ಮೂಗು ಮುಚ್ಕೊತೀವಿ, ತಡ್ಕೊಳಕ್ಕಾಗಲ್ಲ ಅಂತ ಅಂತೀವಿ. ಅಂಥದ್ದು ನಾವೇ ಆ ವಾಸನೆನ, ಆ ಕೆಮಿಕಲ್ನ ನಮ್ಮ ಬಾಡಿಗೆ ತೊಗೊತಿದ್ದೀವಿ ಅಂದರೆ ಇದು ನೀವು ಅಬ್ಸರ್ವ್ ಮಾಡಬೇಕಾಗಿರೋಂಥ ವಿಷಯ. ಜೊತೆಗೆ ಕಣ್ಣು ಪ್ರಾಬ್ಲಮ್ ಬರ್ತಿದೆ, ಕಣ್ಣಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಹಚ್ಕೋಬೇಕಾದ್ರೆ ಒಂದು ಬಟ್ಟೆ ಮೇಲೆ ಬೀಳುತ್ತೆ ಒಂದು ಹನಿ, ಆ ಹನಿ ನೀವು ಎಷ್ಟು ವಾಶ್ ಮಾಡಿದ್ರೂ ಹೋಗಲ್ಲ. ಅರ್ಥ ಮಾಡ್ಕೊಳ್ಳಿ. ಬಟ್ಟೆಗಾಗ ಅಂಥ ಎಫೆಕ್ಟು ನಮ್ಮ ಸ್ಕಿನ್ನಿಗಾಗಲ್ಲ ಅಂತ ನೀವು ಯಾಕೆ ಅಂದ್ಕೊತೀರಾ? ನಾನು ಕೆಲವೊಂದು ವಿಷಯನ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ಹೇರ್ ಡೈಯಿಂದ ಏನೇನೆಲ್ಲ ಅನುಭವಿಸ್ತಿದ್ದಾರೆ ಅಂತೇಳಿ. ಇಚ್ಚಿಂಗ್ ಆಗುತ್ತೆ, ಹಚ್ಕೊಂಡಾಗ ತುಂಬ ಇಚ್ಚಿಂಗ್ ಆಗುತ್ತೆ, ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ, ತಲೆನೋವು ಬರುತ್ತೆ, ಕಣ್ಣುರಿ ಬರುತ್ತೆ, ಕಾಲುರಿ ಬರುತ್ತೆ, ಇದೆಲ್ಲ. ಸೊ ಅದರಿಂದನೇ ಒನ್ ಡೇ ಹಾಳಾಗೋಗುತ್ತಾ? ಈ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸಿಂದನೇ ಒನ್ ಡೇ ಹಾಳು ಮಾಡ್ಕೊತೀವ. ಅದನ್ನು 10 ವರ್ಷ, 15 ವರ್ಷ, 20 ವರ್ಷ ಕ್ಯಾರಿ ಮಾಡಿದಾಗ ಆ್ಯಂಡ್ ಎಗೇನ್ ಅದು ದೊಡ್ಡದಾಗೆ ಎಫೆಕ್ಟ್ ಮಾಡುತ್ತೆ. ಸೊ ಆದಷ್ಟು ಮೆಹಂದಿ ಮತ್ತು ಇಂಡಿಗೋನಲ್ಲೇ ನೀವು ಬ್ಯಾಲೆನ್ಸ್ ಮಾಡಿ. ಫ್ರಮ್ ಸ್ಟಾರ್ಟಿಂಗ್ ನನಗೆ 3-4 ಹೇರ್ಸ್ ಇದೆ ನೋಡಿ, ನಾನು ಕೂಡ ನಿಮಗೆ ಮೆಹಂದಿನೇ ಹಚ್ಚಿರೋದು. ಸೊ ಹಚ್ಚಿದ್ದೀನಿ. ಸೊ ನಾನು 2 ತಿಂಗಳಿಗೆ ಒಂದು ಸತಿ ಹಚ್ಚೋದು, ಪದೇ ಪದೇ ಹಚ್ಚಲ್ಲ. ಏಕೆಂದರೆ ಅಷ್ಟಾಗಿ ಟೈಮ್ ಇರೋಲ್ಲ, ಮರ್ತೋಗ್ತೀವಿ. ಆ್ಯಂಡ್ ನಮಗೆ ಅರ್ಥ ಆಗಿಬಿಟ್ಟಿದೆ, ನಮಗೂ ಏಜ್ ಆಗ್ತಿದೆ. ಸೊ ನಮಗೆ 1-2 ಹೇರ್ಸು ಬಂದೇ ಬರುತ್ತೆ ವೈಟ್ ಹೇರ್ಸು ಅಂತನ. ಹಾಗಾಗಿ ಅದ್ರ ಕಡೆ ಅಷ್ಟು ಗಮನ ಕೊಡೋಕ್ಕೋಗಲ್ಲ. ಯಾವುದಾದ್ರೂ ಫಂಕ್ಷನ್ಸು ಅಥವಾ ಏನಾದರೂ ತುಂಬ ಕಾಣ್ತಿದೆ ವೈಟ್ ಹೇರ್ಸು ಅಂದಾಗ ಮೆಹಂದಿ ಮಾತ್ರ ಅಪ್ಲೈ ಮಾಡ್ತೀವಿ. ಸೊ ಅದಕ್ಕೆ ಮನುಷ್ಯ ಪ್ರಕೃತಿಗೆ ವಿರೋಧವಾಗಿ ಹೋದರೆ ಪ್ರಕೃತಿ ನಮ್ಮನ್ನು ಎಷ್ಟು ತೊಂದರೆಗೆ ಇದು ಮಾಡುತ್ತೆ ಅನ್ನೋದಕ್ಕೆ ರೀಸನ್ ನಾವು ಅನುಭವಿಸ್ತಿರೋ ಅಂಥ ಪ್ರಾಬ್ಲಮ್ಸೇ. ಸಾಕಲ್ವಾ? ನಮಗೆ ಕಲರಿಂಗಿಗೋಸ್ಕರ ಮೆಹಂದಿ ಸಿಕ್ಕಿದೆ, ಇಂಡಿಗೋ ಸಿಕ್ಕಿದೆ, ಇದೆಲ್ಲ ನ್ಯಾಚುರಲ್ ಅಂತ ನಮಗೆ ಗೊತ್ತಿದೆ. ಅದನ್ನು ಬಿಟ್ಟು ಅದಕ್ಕೆ ಅಪ್ಲೈ ಮಾಡ್ತಿರ್ತೀರಾ. ಒಂದು ಸತಿ ದೇಹಕ್ಕೂ ವಯಸ್ಸಾಗಿದೆ, ಮನಸ್ಸಿಗೂ ವಯಸ್ಸಾಗಿದೆ, ಸ್ಕಿನ್ನಿಗೂ ವಯಸ್ಸಾಗಿದೆ. ಸೊ ಇದನ್ನೆಲ್ಲ ತಡ್ಕೊಳೋ ನಮಗೆ ಹೇರ್ಸಿಗೆ ಮಾತ್ರ ಬೇಡ ಅಂತ ಅಂದ್ಕೊಳೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಹೇಳಿ? ಆಮೇಲೆ ಅದರಿಂದ ಅನುಭವಿಸ್ಬೇಕಾಗಿರೋದು ನಾವೇ ಆಗಿರ್ತೀವಿ ಅಲ್ವಾ? ಹಾಗಾಗಿ ಒಂದು ಸತಿ ಯೋಚನೆ ಮಾಡಿ. ಸೊ ಇದು ಏಜ್ ಆಗಿರೋರಿಗೆ ಬಂದರೆ, ಏಜ್ ಇರೋರಿಗೆ ಹೇಳ್ತಿದ್ದೀವಿ, ಹೋಗ್ತೀರಾ, 10 ರೂಪಾಯಿ 15 ರೂಪಾಯಿ ಸಿಗುತ್ತೆ, ತಂದ ತಕ್ಷಣ ಹಚ್ಕೊಂಡ್ಬಿಡ್ತೀರಾ. ಅದರಿಂದ ಒಂದಷ್ಟು ದಿವಸ ಆದಮೇಲೆ ಈ ಕಂಪ್ಲೀಟ್ ಬಿಡಬೇಕಾಗತ್ತೆ. 1-2 ಹೇರ್ಸನ್ನ ಕವರ್ ಮಾಡ್ಕೊಳಕ್ಕೋಗಿ ಫ್ಯೂಚರಲ್ಲಿ ಕಂಪ್ಲೀಟ್ ವೈಟ್ ಹೇರ್ಸ್ನ ಬಿಡಬೇಕಾಗತ್ತೆ. ಚಿಕ್ಕ ಎಕ್ಸಾಂಪಲು, ಯಾರೆಲ್ಲ ನಿಮಗೆ ಅಡ್ವರ್ಟೈಸ್ಮೆಂಟ್ ತೋರಿಸಿ
ಈ ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ, ಅವ್ರು ಯಾರೂ ಡೈನ ಅಷ್ಟಾಗಿ ಯೂಸ್ ಮಾಡಲ್ಲ. ಯಾಕೆ ಎಷ್ಟೋ ಫಿಲಮ್ ಆ್ಯಕ್ಟರ್ಸ್ ಆಗಲಿ ಸೆಲೆಬ್ರಿಟೀಸ್ ಆಗಲಿ ವೈಟ್ ಹೇರ್ಸ್ನ ಬಿಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಗೊತ್ತು ಅದೆಲ್ಲ ಕೆಮಿಕಲ್ಲು, ಅದರಿಂದ ಆರೋಗ್ಯ ಹಾಳಾಗುತ್ತೆ ಅಂತನ. ಹಾಗಾಗಿ ಅವಾಯ್ಡ್ ಮಾಡ್ತಿದ್ದಾರೆ. ತುಂಬ ಯೂತ್ಸು ನನ್ನ ಪ್ರಕಾರ ಅವರು ಟನ್ ಆಗಿದ್ದಾರೆ. ಎಷ್ಟೋ ಜನ ನಮಗೆ ಒಂದೊಂದು ವೈಟ್ ಹೇರ್ಸ್ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಮೆಹಂದಿ ಇಂಡಿಗೋ ಹಚ್ಚೋರು ಕೂಡ ತುಂಬ ಜನ ಆಗಿದ್ದಾರೆ, ಕಾನ್ಷಿಯಸ್ ಆಗಿದ್ದಾರೆ. ಸೊ ಆದಷ್ಟು ನೀವು ಕೂಡ ಈ ಏರ್ ಡೈಯಿಂದ ದೂರ ಇಡಿ. ನಿಮ್ಮ ಆರೋಗ್ಯ, ಸ್ಕಿನ್ನ, ಹೇರ್ನ ಕಾಪಾಡ್ಕೊಳ್ಳಿ. ಹೇಗೆ ಯೂಸ್ ಮಾಡೋದು ನ್ಯಾಚುರಲ್ ಹೇರ್ ಡೈ ಅಂತ ಬಂದರೆ ಅದಕ್ಕೆ 2 ಪ್ರಾಡಕ್ಟ್ ಬೇಕಾಗುತ್ತೆ. ಒಂದು ಬಂದು ಇಂಡಿಗೋ ಪೌಡರು, ಇನ್ನೊಂದು ಬಂದು ಮೆಹಂದಿ ಪೌಡರು. ಇದೆರಡು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ನೀವು ಅವ್ರ ಹತ್ರನಾದರೂ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಗೆ ಔಟ್ಸೈಡ್ ಸಿಗೋಂಥದ್ದು. ಇದರಲ್ಲೂ ಕೂಡ ಕೆಮಿಕಲ್ ಆ್ಯಡ್ ಆಗ್ತಿದೆ, ಆದಷ್ಟು ನೋಡಿಬಿಟ್ಟು ತೊಗೊಳ್ಳಿ. ಮೆಹಂದಿ ಮತ್ತು ಇಂಡಿಗೋ ಕೆಮಿಕಲ್ ಫ್ರೀ ಇರೋದನ್ನ ತೊಗೊಳ್ಳಿ. ಇದನ್ನು ನೀವು ಹಿಂದಿನ ದಿವಸದ ಇವತ್ತು ಹಚ್ಕೊತೀರ ಅಂದರೆ ಹಿಂದಿನ ದಿವಸನಾದರೂ ಕಲಸಿಡ್ಬೋದು, ಅಥವಾ 2 ಡೇಸ್ 2 ಅವರ್ಸ್ ಮುಂಚೆನಾದರೂ ಕಲಸಿಟ್ಟು ಅಪ್ಲೈ ಮಾಡಿದ್ಮೇಲೆ ಮಿನಿಮಮ್ 2 ಅವರ್ಸ್ ಬಿಡಬೇಕು ಮೆಹಂದಿ. ಯಾರಿಗೆಲ್ಲ ಶೀತ ಇದೆ, ಮೈಗ್ರೇನ್ ಇದೆ, ಅವರು ಕಾಫಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಕಾಫಿ ಜೊತೆ ಪೌಡರ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ, ಅದಕ್ಕೆ ಸ್ವಲ್ಪ ನೀರ್ಗಿಲಿ ತೈಲ ಮತ್ತು 1 ಲವಂಗ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀವು ಹಚ್ಚಿದಾಗ ನಿಮಗೆ ಶೀತ ಆಗಲ್ಲ. ಆ್ಯಂಡ್ ಯಾರಿಗೆಲ್ಲ ತುಂಬ ಶೀತ ಆಗುತ್ತೆ, ವೀಸಿಂಗ್ ಇದೆ, ಅವರು ಆದಷ್ಟು ಬಿಸಿಲಿದ್ದಾಗಲೇ ಹಚ್ಕೊಳ್ಳಿ. ಹಾಗೆ ಬಿಸಿಲಿದ್ದಾಗೆ ಹೇರ್ ವಾಶ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಶೀತ ಆಗಲ್ಲ. ಇದನ್ನು 1 ಡೇ ಇವತ್ತು ಮೆಹಂದಿ ಹಚ್ಚಿದರೆ ನಾಳೆ ಇಂಡಿಗೋ ಅಪ್ಲೈ ಮಾಡಿ. ಇನ್ನೂ ಸ್ಟಾರ್ಟಿಂಗ್ ನಾನು ಯಾವುದೇ ಕಲರ್ನ ಹೇರ್ಸಿಗೆ ಟಚ್ ಮಾಡಿಲ್ಲ, ನಾನಿನ್ನು ಇವಾಗ ಹಚ್ಚಬೇಕು ಡೈನ ಅನ್ನೋರು, ಸೊ ಮೆಹಂದಿ ಸಾಕಾಗುತ್ತೆ. ನಿಮಗೆ ಸ್ವಲ್ಪ ಬ್ಲ್ಯಾಕಿಶ್ ಬೇಕು ಅಂದರೆ ಇದನ್ನು 2 ಸ್ಪೂನ್ ಹಾಕಿ, ಇದನ್ನು 1 ಸ್ಪೂನ್ ಹಾಕಿ ಒಟ್ಟಿಗೆ ಕೂಡ ನೀವು ಹಚ್ಬೋದು. ಇದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮ್ಮ ಹೇರ್ಸು ಸ್ಟಿಕ್ಕಿ ಆಗುತ್ತೆ. ಆ್ಯಂಡ್ ಕೆಲವೊಬ್ರಿಗೆ ಏನಾಗುತ್ತೆ, ಏರ್ ಫಾಲ್ ಆಗುತ್ತೆ. ಎಲ್ಲರಿಗೂ ಅಂತ ಹೇಳಲ್ಲ, ಏಕೆಂದರೆ ಎಲ್ಲರಿಗೂ ಹೇರ್ಸ್ ಒಂದೇ ಥರ ಇರಲ್ಲ. ಹಾಗಾಗಿ ಆ್ಯಂಡ್ ಇದು ಯಾವುದನ್ನು ಕೂಡ ನೀವು ಎಣ್ಣೆಯಲ್ಲಿ ಹಚ್ಚಬೇಡಿ. ಎಣ್ಣೆಯಲ್ಲಿ ನೀವು ರುಬ್ಬಿರೋ ಸೊಪ್ಪು ಹಚ್ಚಿದ್ರೂ ಕೂಡ ಅಂಟ್ಕೊಳಲ್ಲ, ಏಕೆಂದರೆ ಎಣ್ಣೆಗಿರೋ ಅಂಥ ಅಂಶನೇ ಅದು. ಯಾವುದನ್ನು ಅದು ಕಲರಿಂಗ್ ಏಜೆಂಟ್ ಆಗಲಿ ಪ್ಯಾಕಿಗಾಗಲಿ ಯಾವುದನ್ನು ಕೂಡ ಬಿಡಲ್ಲ. ಜಸ್ಟ್ ಏನಾಗುತ್ತೆ, ಹೇರ್ಸ್ ಮೇಲೆ ಇನ್ನೊಂದು ಲೇಯರ್ ಎಣ್ಣೆ ಇರುತ್ತೆ, ಆ ಎಣ್ಣೆಗೆ ಹಚ್ತೀರ, ವಾಶ್ ಮಾಡಿದ್ರೆ ಎಣ್ಣೆ ಜೊತೆ ಕಲರಿಂಗು ಹೋಗುತ್ತೆ. ಹಾಗಾಗಿ ಎಣ್ಣೆ ಜೊತೆ ಯಾವುದೇ ಹೇರ್ ಪ್ಯಾಕ್ ಆಗಲಿ ಕಲರಿಂಗ್ ಆಗಲಿ ಯಾವುದು ಹಚ್ಚಬೇಡಿ. ಡ್ರೈ ಹೇರ್ಸಲ್ಲಿ ಹಚ್ಚಿ, ಅವಾಗ ಮಾತ್ರ ನಿಮಗೆ ಕಲರಿಂಗು ಕೂರುತ್ತೆ. ಹಾಗೆ ನಿಮ್ಮ ಏನು ಹೇರ್ ಗ್ರೋತಿಗೆ ಹಚ್ಚುತ್ತಿರ್ತೀರೋ ಅದು ಕೂಡ ಹೆಲ್ಪ್ ಆಗುತ್ತೆ. ಆಯಿತಾ? ಇದೆರಡು. ಹೇರ್ ಸ್ಟಿಕ್ಕಿ ಅನಿಸ್ತಾ ಇರೋರಿಗೆ ನೀವು ಹೇರ್ ಪ್ಯಾಕನ್ನು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಬಂದು ಮೆಂತ್ಯ, ಅಗಸೆ ಬೀಜ, ಭೃಂಗರಾಜ್, ಆಮ್ಲ, ಮೊಳಕೆ ಕಾಳು, ಆಲಿವಿರಾ ಈ ಥರದ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತಾರೆ. ಇದೆರಡರ ಜೊತೆ 1/2 ಸ್ಪೂನು ಹೇರ್ ಪ್ಯಾಕನ್ನು ಕೂಡ ಹಾಕ್ಕೊಂಡು, ಈ 2 ಸ್ಪೂನ್ ಜೊತೆ ಇದು 1/2 ಸ್ಪೂನ್ ಹಾಕ್ಕೊಂಡು ಕಲಸಿಟ್ಟು ನೀವು ಅಪ್ಲೈ ಮಾಡೋದ್ರಿಂದ ಹೇರ್ ಸ್ಟಿಕ್ಕಿ ಆಗೋದು ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ನಿಮಗೆ ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಸೊ ನಿಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಈಗ ಹೇರ್ ಪ್ಯಾಕಿಗಂತಲೇ ಸಪ್ರೇಟ್ ಟೈಮ್ ಕೊಡೋದ್ರ ಬದಲು ಇದ್ರ ಜೊತೆ ಮಿಕ್ಸ್ ಮಾಡಿ ಹಚ್ಕೊಳೋದ್ರಿಂದ ನಿಮಗೆ ಹೇರ್ ಫಾಲ್ ಆಗೋದು ಕೂಡ ಅವಾಯ್ಡ್ ಮಾಡ್ಬೋದು. ಇನ್ನು ನಾವೆಷ್ಟೇ ಹೇಳಿದ್ರು ಎಷ್ಟೇ ಮಾಡಿದ್ರು ಕೆಂಚು ಕಾಣುತ್ತೆ ಕೂದಲು, ನನಗೆ ನೋಡೋಕ್ಕಾಗ್ತಿಲ್ಲ, ಬ್ಲ್ಯಾಕ್ ಬೇಕೇ ಬೇಕು ಅನ್ನೋರು ಆದಷ್ಟು ಕೆಮಿಕಲ್ ಫ್ರೀ ಇರೋವಂಥ ಹೇರ್ ಡೈ ಯೂಸ್ ಮಾಡಿ. ನನ್ನ ಪ್ರಕಾರ ಕೆಮಿಕಲ್ ಫ್ರೀ ಇರೋಂಥ ಹೇರ್ ಡೈ ಇದುವರೆಗೂ ಯಾವುದೂ ಇಲ್ಲ. ನಿಮಗೆ ಆ ಥರ ಹೇಳಿ ಕೊಡ್ತಿದ್ದಾರೆ ಅಂದರೆ ಖಂಡಿತ ನನಗಂತೂ ಗೊತ್ತಿಲ್ಲ. ವಿತೌಟ್ ಕೆಮಿಕಲ್ ಎಕ್ಸಾಕ್ಟ್ ಬ್ಲ್ಯಾಕ್ ಬರೋದು ತುಂಬಾ ಕಷ್ಟ. ಹಾಗಾಗಿ ನಮ್ಮಲ್ಲೂ ಕೂಡ ಒಂದಿದೆ, ನಾನು ಆವಾಗಲೇ ಹೇಳ್ದಂಗೆ ಇದು ಕೂಡ. ಸೊ ಇದರಲ್ಲಿ ಕೆಮಿಕಲ್ ಕಮ್ಮಿ ಇರುತ್ತೆ, ಮೈನ್ಯೂಟ್ ಅಂದರೆ 0.3% ಮಾತ್ರ ಆ್ಯಡ್ ಮಾಡಿರ್ತೀವಿ. ಇದು ನೀವು ನೀರಲ್ಲಿ ಕಲಸಿ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಬ್ಲ್ಯಾಕ್ ಆಗುತ್ತೆ. ಇದು ಬ್ಲ್ಯಾಕನ್ನು ನಾನು ಇನ್ನೂ ಯಾರೆಲ್ಲ ಕೆಮಿಕಲ್ ಡೈನ ಟಚ್ ಮಾಡಿಲ್ಲ ಅಂಥವ್ರಿಗೆ ಸಜೆಸ್ಟ್ ಮಾಡೋದು ಮೆಹಂದಿ ಮತ್ತು ಇಂಡಿಗೋನೆ. ಆಲ್ರೆಡಿ ಕೆಮಿಕಲ್ ಟಚ್ ಆಗಿದೆ ಅನ್ನೋರಿಗೆ ಇದು ವರ್ಕ್ ಆಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಮಗೆ ಆಲ್ಮೋಸ್ಟು ಒಂದು 6 ತಿಂಗಳಿಂದ 1 ವರ್ಷ ಟೈಮ್ ಹಿಡಿಯುತ್ತೆ, ಬಟ್ ಆಮೇಲೆ ಅಡ್ಜಸ್ಟ್ ಆಗುತ್ತೆ. ಅಂಥವರು ನಮಗೆ ಬೇಕೇ ಬೇಕು ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ನೀವು ಔಟ್ಸೈಡ್ ಆಗಲಿ ಎಲ್ಲಾದರೂ ತೊಗೊಳ್ಳಿ, ಸ್ವಲ್ಪ ಕೆಮಿಕಲ್ ಕಮ್ಮಿ ಇರೋದನ್ನ ತೊಗೊಳ್ಳಿ. ರೇರಾಗಿ ಹಚ್ಚಿ, ಅಂದರೆ ನಾನು ಔಟ್ಸೈಡ್ ಹೋಗ್ತಿದ್ದೀನಿ ಇವಾಗ ಬೇಕೇ ಬೇಕು ಅನ್ನೋರು ರೇರಾಗಿ ಯೂಸ್ ಮಾಡಿ. ಇದ್ರ ಜೊತೆಗೆ ಆದಷ್ಟು ನ್ಯಾಚುರಲ್ ಶಾಂಪು ಯೂಸ್ ಮಾಡಿ, ನಿಮ್ಮ ಹೇರ್ ಫಾಲ್ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ನೀವು ನೋಡ್ಬೋದು ಎಷ್ಟೋ ಜನಕ್ಕೆ ಹೇರ್ ವಾಶ್ ಮಾಡಿ ಬಂದರೆ ತಲೆನೋವು ಬರ್ತಾ ಇರುತ್ತೆ.
ಸೊ ಎಲ್ಲವುದು ಕೂಡ ನೀವು ಅವತ್ತಿಂದ ಹಾಕೊಂಬಂದಿರೋಂಥ ಕೆಮಿಕಲ್ಸೇ ನಿಮಗೆ ಎಫೆಕ್ಟ್ ಆಗ್ತಾ ಇರೋದು. ಸೊ ಆದಷ್ಟು ಇದರಿಂದ ದೂರ ಇದ್ದು ನಿಮ್ಮ ಆರೋಗ್ಯ, ಹೇರ್ಸು, ಸ್ಕಿನ್ನನ್ನು ಕಾಪಾಡ್ಕೊಳ್ಳಿ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಕೆಳಗಡೆ ನಂಬರ್ ಹಾಕಿರ್ತೀನಿ. ಆ ನಂಬರಿಗೆ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು ಪ್ರಾಡಕ್ಟ್ನ. ಆ್ಯಂಡ್ ವಾಟ್ಸಪ್ಪಲ್ಲಿ ಕ್ಯಾಟ್ಲಾಗ್ ಇರುತ್ತೆ, ಅದರಲ್ಲೂ ಕೂಡ ಬುಕ್ ಮಾಡ್ಕೋಬೋದು. ಆ್ಯಂಡ್ ಹೇರ್ ಬಗ್ಗೆ ಇನ್ನೂ ಕೆಲವೊಂದು ಮಾಹಿತಿನ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ.